ಕರ್ತನಲ್ಲಿ ಪ್ರಿಯರೇ, ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಚಿಂತೆಯೂ ದುಃಖವೂ ಮುತ್ತಿದಾಗಲೂ, ಅಲೆಗಳಲ್ಲಿ ಸಿಕ್ಕಿ ಮುಳುಗುವಾಗಲೂ, ಚಿಂತೆಯೂ ದುಃಖವೂ ಮುತ್ತಿದಾಗಲೂ, ಅಲೆಗಳಲ್ಲಿ ಸಿಕ್ಕಿ ಮುಳುಗುವಾಗಲೂ, ಯಾರಲ್ಲಿ ಹೋಗಲಿ ನಿನ್ನನ್ನೇ ದೃಷ್ಟಿಸಿ ಓಡುವೆ, ಹಂಬಲದಿ ನಿನ್ನನ್ನೇ ದೃಷ್ಟಿಸಿ ಓಡುವೆ, ಯೇಸುವೇ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದ ನಿನ್ನನ್ನೇ. ಈ ದಿನದ ಧ್ಯಾನಕ್ಕೆಂದು ನೇಮಕವಾದ ಸತ್ಯವೇದ ಭಾಗ ಜ್ಞಾನೋಕ್ತಿಗಳು 28 ವಚನಗಳು 18ರಿಂದ 20ರವರೆಗೆ. ಸನ್ಮಾರ್ಗಿಗೆ ಉದ್ಧಾರ, ವಕ್ರಮಾರ್ಗಿಗೆ ತಟ್ಟನೆ ಪತನ. ದುಡಿದು ಹೊಲಗೇಯುವವನಿಗೆ ಹೊಟ್ಟೆ ತುಂಬ ಅನ್ನ, ವ್ಯರ್ಥ ಕಾರ್ಯಾಸಕ್ತನಿಗೆ ಹೊಟ್ಟೆ ತುಂಬ ಬಡತನ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು, ಧನವಂತನಾಗಲು ಆತುರಪಡುವವನು ದಂಡನೆಯನ್ನು ಹೊಂದದಿರನು ಎಂಬುದೇ. ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ದೇವರ ವಾಕ್ಯ ಭಾಗವು ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 18ರಿಂದ 20 ವಚನಗಳು. 20ನೇ ವಚನ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಾದರೆ, ದೇವರ ಆಶೀರ್ವಾದದಲ್ಲಿ ನಾವು ಪೂರ್ಣರಾಗಬೇಕು ಅನ್ನುವುದಾದರೆ, ನಾವು ನಮ್ಮ ಜೀವಿತ, ನಮ್ಮ ಕುಟುಂಬ ಅಭಿವೃದ್ಧಿಯಾಗಿ ಆಶೀರ್ವಾದ ಹೊಂದಿಕೊಳ್ಳಬೇಕಾದರೆ ನಾವು ನಂಬಿಗಸ್ತರಾಗಿರುವಂಥದ್ದು ಬಹಳ ಅವಶ್ಯಕತೆ ಇದೆ. ಕರ್ತನು ತನ್ನ ಪೂರ್ಣ ಆಶೀರ್ವಾದಗಳಿಂದ ನಮ್ಮನ್ನು ತುಂಬಿಸಲು ಬಯಸುವಂತವನಾಗಿದ್ದಾನೆ. ಆತನಲ್ಲಿ ಎಲ್ಲಾ ರೀತಿಯ ಸಕಲ ಆಶೀರ್ವಾದಗಳು ಇದೆ. ಎಲ್ಲ ವರಗಳು, ಮಹಿಮೆಯು, ಬಲವು ಆತನಲ್ಲಿಯೇ ಇದೆ. ಆತನು ತನ್ನ ಮಕ್ಕಳನ್ನ ಆಶೀರ್ವಾದ ಮಾಡಲು ಬಯಸುವಂತವನಾಗಿದ್ದಾನೆ. ಆದರೆ ಆ ಆಶೀರ್ವಾದಗಳಿಗೆ ನಾವು ಪಾತ್ರರಾಗಬೇಕು. ಆ ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳಬೇಕು ಅಂತಂದ್ರೆ ನಂಬಿಗಸ್ತಿಕೆಯನ್ನು ದೇವರು ನಮ್ಮಿಂದ ನೋಡುವಂತವನಾಗಿದ್ದಾನೆ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾವು ಸ್ವಲ್ಪವಾದಂತಹ ವಿಷಯದಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಾದರೆ ಹೆಚ್ಚಾದಂಥ ಕೆಲಸ ಅಥವಾ ಹೆಚ್ಚಾದ ಆಶೀರ್ವಾದವನ್ನ ದೇವರು ನಮಗೆ ದಯಪಾಲಿಸುವಂತವನಾಗಿದ್ದಾನೆ. ಚಿಕ್ಕದರಲ್ಲಿ ನಂಬಿಗಸ್ತನಾಗಿರುವುದರಿಂದ ದೊಡ್ಡದರಲ್ಲಿ ನಮಗೆ ಪಾಲು ಸಿಗುವಂತದಾಗಿದೆ. ಮೋಸ ಮಾಡಿ ವಂಚಿಸಿ ಅಡ್ಡದಾರಿ ಹಿಡಿದು ಆಶೀರ್ವಾದ ಹೊಂದಿಕೊಂಡಂಥವರು ಅಥವಾ ಸಮೃದ್ಧಿಯನ್ನು ಹೊಂದಿಕೊಂಡಂಥವರು ಯಾವುದೇ ಕಾರಣಕ್ಕೂ ಅದು ಸ್ಥಿರವಾಗಿರುವಂಥದ್ದಲ್ಲ. ಅಂಥವರು ಕಷ್ಟ ಇಕ್ಕಟ್ಟುಗಳಿಗೆ ಗುರಿಯಾಗುವಂಥವರಾಗಿದ್ದಾರೆ. ನಂಬಿಗಸ್ತಿಕೆಯಿಂದಿರುವಂಥವರು, ನೀತಿವಂತರು ಅನೇಕ ಕಷ್ಟಗಳನ್ನು ಅನುಭವಿಸಬಹುದು. ಆದರೆ ದೇವರ ವಾಕ್ಯ ನಮಗೆ ಹೇಳುತ್ತೆ, ಕೀರ್ತನೆ 34:19ರಲ್ಲಿ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ ಎಂಬುದಾಗಿ. ನಾವು ಪ್ರಾರ್ಥನೆಯನ್ನು ಹೆಚ್ಚಾಗಿ ಮಾಡುತ್ತಾ ಇದ್ದೇವೆ, ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತಾ ಇದ್ದೇವೆ, ಆದರೆ ನಮಗೆ ಹೋರಾಟಗಳಿದೆ ಅಂತಂದ್ರೆ ದೇವರು ನೀತಿವಂತರಿಗೆ ಬರುವಂತ ಅನೇಕ ಕಷ್ಟಗಳಿರಬಹುದು, ಆದರೆ ದೇವರು ಅವೆಲ್ಲವುಗಳನ್ನು ಬಿಡಿಸಿ ಕಾಪಾಡುವಂತವನಾಗಿದ್ದಾನೆ. ದಾನಿಯೇಲನನ್ನು ಗಮನಿಸುವುದಾದರೆ ತನ್ನ ಕಾರ್ಯಗಳಲ್ಲಿ ಆ ನಂಬಿಕೆಯನ್ನ ದಾನಿಯೇಲನು ಕಾಪಾಡಿಕೊಂಡಂತವನಾಗಿದ್ದನು. ಅವನ ಮೇಲೆ ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ತಪ್ಪು ಹೊರಿಸಲು ಕಾರಣ ಹುಡುಕುತ್ತಲೇ ಇದ್ದರು. ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ ಎಂದು ದಾನಿಯೇಲ 6:4ರಲ್ಲಿ ನಾವು ಕಾಣುತ್ತೇವೆ. ಆದರೂ ಅವನಲ್ಲಿದ್ದಂಥ ದೇವಧರ್ಮದ ನಂಬಿಕೆಯ ವಿಷಯವಾಗಿ ಅರಸನಿಗೆ ದೂರು ಹೇಳಿ ರಾಜನನ್ನು ಪ್ರೇರಿಸಿ ದಾನಿಯೇಲನನ್ನ ಸಿಂಹದ ಗವಿಗೆ ಹಾಕಿಸಿದರು. ಅಲ್ಲಿಯೂ ಸಹ ದಾನಿಯೇಲನು ದೇವರಲ್ಲಿ ನಂಬಿಗಸ್ತನಾಗಿರುವಂಥದ್ದನ್ನು ನಾವು ಕಾಣುತ್ತೇವೆ. ಅರಸನಾದಂಥ ದಾರ್ಯಾವೇಷನ ಮೆಚ್ಚುಗೆಗೂ ಕೂಡ ದಾನಿಯೇಲನು ಪಾತ್ರನಾದನು. ಈ ಮೂಲಕ ದಾನಿಯೇಲನ ದೇವರು ಜೀವಸ್ವರೂಪನಾದ ದೇವರು, ಸನಾತನ ದೇವರು ಎಂಬುದಾಗಿ ಆ ದೇಶದಲ್ಲಿ ಪ್ರಖ್ಯಾತಿಗೆ ದೇವರ ನಾಮವು ಉಂಟಾಯಿತು ಎಂಬುದಾಗಿ ನಾವು ವಾಕ್ಯಗಳಲ್ಲಿ ಗಮನಿಸುತ್ತೇವೆ. ನಮಗೆ ಕೊಟ್ಟಿರುವಂಥ ಚಿಕ್ಕ ಕೆಲಸ, ಚಿಕ್ಕ ಉದ್ಯೋಗ, ಚಿಕ್ಕ ಆಶೀರ್ವಾದಗಳು, ಚಿಕ್ಕದಾಗಿ ಏನೇ ಇದ್ರೂ ಕೂಡ ನಾವು ಅದರಲ್ಲಿ ನಂಬಿಗಸ್ತರಾಗಿರುವಾಗ
ದೇವರು ಖಂಡಿತವಾಗಿ ನಮ್ಮನ್ನ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತವನಾಗಿದ್ದಾನೆ. ಅನೇಕ ಸಾರಿ ನಮ್ಮ ನಂಬಿಕೆಯಲ್ಲಿ ಪರೀಕ್ಷೆಗಳು ಬರಬಹುದು, ಅನೇಕ ಸಾರಿ ನಮಗೆ ಹೋರಾಟಗಳು ಬರಬಹುದು. ಆದರೆ ನಾವಿರುವಂತ ಸ್ಥಿತಿಗತಿಗಳನ್ನ ನೋಡಿಕೊಳ್ಳದ ಹಾಗೆ ದೇವರು ನಮಗಾಗಿ ಮುಂದೆ ಇಟ್ಟಿರುವಂತ ಆ ಆಶೀರ್ವಾದದ ಮೇಲೆ ನಾವು ಕಣ್ಣನ್ನ ಇಟ್ಟು ಆ ಆಶೀರ್ವಾದವನ್ನು ದೃಷ್ಟಿಸಿ ನೋಡುತ್ತಾ ಮುಂದೆ ಸಾಗುವಾಗ ಅನೇಕ ಹೋರಾಟ, ಅನೇಕ ಶೋಧನೆ ನಮಗೆ ಬಂದರೂ ಕೂಡ ದೇವರು ನಮಗೆ ಎಲ್ಲವನ್ನ ಬಿಡಿಸಿ ನಡೆಸುವಂತವನಾಗಿದ್ದಾನೆ. ನಾವು ಮಾಡಬೇಕಾಗಿರೋ ಕೆಲಸ ಯಾವುದೇ ವಿಚಾರ ಆಗಿದ್ದಿರಲಿ, ನಂಬಿಗಸ್ತಿಕೆಯನ್ನು ಕಾಪಾಡಿಕೊಳ್ಳಬೇಕು. ನಂಬಿಗಸ್ತರಾಗಿ ಜೀವಿಸುತ್ತಾ ದೇವರಿಂದ ಬರುವ ಪರಿಪೂರ್ಣ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವಂತವರಾಗೋಣ. ದಾನಿಯೇಲನನ್ನ ಗಮನಿಸೋಣ. ಆತನಿಗೆ ಬಂದಂತ ಶೋಧನೆ, ಹೋರಾಟವನ್ನ ನಂಬಿಗಸ್ತಿಕೆಯಿಂದಲೇ ಜಯಿಸಿ ದೇಶದಲ್ಲಿ ಅಭಿವೃದ್ಧಿ ಆಗುತ್ತಾ ಬಂದನು. ಅದೇ ರೀತಿಯಾಗಿ ನಮ್ಮ ಸ್ಥಿತಿ ಈ ದಿನ ಏನೇ ಇರಬಹುದು, ನಂಬಿಗಸ್ತಿಕೆಯನ್ನು ಕಾಪಾಡಿಕೊಳ್ಳೋಣ, ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ. ಬನ್ನಿರಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ನೀತಿವಂತನಾಗಿರುವಂತ ನಮ್ಮ ರಕ್ಷಕನಾದ ಯೇಸುವೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಆಶೀರ್ವಾದ ಮಾಡುವ ಆತನೇ, ಅಭಿವೃದ್ಧಿಪಡಿಸುವ ಆತನೇ, ನಿಮಗೆ ಸ್ತೋತ್ರ. ವಾಕ್ಯದೊಟ್ಟಿಗೆ ಮಾತನಾಡಿದ್ದೀರಿ, ನಿಮಗೆ ಸ್ತೋತ್ರ. ಈ ದಿನ ಯಾರ್ಯಾರು ನಿನ್ನ ದಾರಿಗೆ ಬೆಳಕು ಎಂಬ ಈ ಕಾರ್ಯಕ್ರಮವನ್ನು ಆಲಿಸಿಕೊಳ್ಳುತ್ತಾ ಇದ್ದಾರೋ ಅವರೆಲ್ಲರಿಗೆ ಬೇಕಾದಂತ ಆರೋಗ್ಯ, ಬಲ, ಕೃಪೆಯನ್ನು ಕೊಟ್ಟು ಕಾಪಾಡ್ರಿ, ಆಶೀರ್ವದಿಸ್ರಿ. ಅನೇಕ ನಿನ್ನ ಮಕ್ಕಳು ಅನೇಕ ಹೋರಾಟಗಳಲ್ಲಿ ಹೋರಾಡುತ್ತಾ ಇದ್ದಾರೆ, ಅನೇಕ ಶೋಧನೆಗಳಿದ್ದಾರೆ. ನಾವು ಪ್ರಾರ್ಥಿಸ್ತೇವೆ, ಅನೇಕ ಹೋರಾಡುವಂತ ನಿನ್ನ ಮಕ್ಕಳಿಗೆ ಬೇಕಾದಂತ ಬಿಡುಗಡೆ ಅನುಗ್ರಹಿಸು. ಅನೇಕರು ಅನಾರೋಗ್ಯದಲ್ಲಿ, ಅನೇಕರು ಬಡತನದಲ್ಲಿ, ಅನೇಕರು ಕುಟುಂಬದ ಸಮಸ್ಯೆಗಳಲ್ಲಿ, ಅನೇಕರು ಮಕ್ಕಳ ವಿದ್ಯಾಭ್ಯಾಸ ವಿಚಾರದಲ್ಲಿ, ಕೆಲಸ ಉದ್ಯೋಗಗಳ ವಿಚಾರದಲ್ಲಿ ಸಮಸ್ಯೆಗಳಿದ್ದಾರೆ ಸ್ವಾಮಿ. ಅವರೆಲ್ಲರ ಪ್ರಾರ್ಥನೆಯನ್ನು ಕೇಳಿ ಅವರ ಇಕ್ಕಟ್ಟುಗಳಿಂದ ಬಿಡಿಸಿ ನಡೆಸಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ದೇವರೇ, ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂಬುದಾಗಿ. ನಾವು ಇರುವಂತ ಸ್ಥಿತಿಗತಿಗಳನ್ನು ನೋಡದೆ ನೀನು ಕೊಡುವಂತ ಆಶೀರ್ವಾದವನ್ನ ಗಮನಿಸುತ್ತಾ ನೀನು ಕೊಟ್ಟಂತ ಈ ಕೆಲಸಗಳಲ್ಲಿ, ಸೇವೆಯಲ್ಲಿ ನಂಬಿಗಸ್ತರಾಗಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಮುಖ್ಯವಾಗಿ ಈ ದಿನದ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ, ನಮ್ಮ ಸೇವಾ ಕಾರ್ಯಗಳನ್ನ, ನಮ್ಮ ಸೇವಾದಾನಿಗಳು ಮಾಡುವಂತ ಉದ್ಯೋಗ ವ್ಯವಹಾರಗಳನ್ನ ನಿಮ್ಮ ಕಡೆ ಒಪ್ಪಿಸಿಕೊಡುತ್ತೇವೆ. ಈ ದಿನದಲ್ಲಿ ನಮ್ಮ ಎಲ್ಲ ಕರ್ತನೆ ಕೆಲಸಗಳಲ್ಲಿ ಸಫಲತೆ ಅನುಗ್ರಹಿಸಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಯಾರಾದರೂ ಹುಟ್ಟುಹಬ್ಬಗಳನ್ನ, ವಿವಾಹ ವಾರ್ಷಿಕೋತ್ಸವಗಳನ್ನ ಈ ದಿನ ಕಂಡುವುದಾದ್ರೆ ದೇವರೇ, ಅವರೆಲ್ಲರಿಗೂ ಬೇಕಾದಂತ ಕೃಪೆ, ಆರೋಗ್ಯ, ಬಲವನ್ನ ದಯಪಾಲಿಸಿಕೊಟ್ಟು ಕಾಪಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ಆಶೀರ್ವಾದವು ನಮ್ಮ ದೇಶದ ಮೇಲೆ, ನಮ್ಮ ರಾಜ್ಯದ ಮೇಲೆ, ನಮ್ಮ ಸೇವೆಯ ಮೇಲೆ, ಎಲ್ಲ ನಮ್ಮ ಸೇವಾದಾನಿಗಳ ಮೇಲೆ ನಿತ್ಯ ಕಾಲಕ್ಕೂ ನಿರಂತರವಾಗಿ ಆಗಿದ್ದು ಕಾಪಾಡಬೇಕಾಗಿ ನಮ್ಮ ರಕ್ಷಕನಾಗಿರುವಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೇನ್. ನಿಂದೆಯೂ ನಷ್ಟವೂ ತೋರುವಾಗಲೂ, ಮಾರ್ಗದೋಳು ಒಂಟಿಯಾಗಿ ಅಲೆಯುವಾಗಲೂ, ನಿಂದೆಯೂ ನಷ್ಟವೂ ತೋರುವಾಗಲೂ, ಮಾರ್ಗದೋಳು ಒಂಟಿಯಾಗಿ ಅಲೆಯುವಾಗಲೂ, ಯಾರಲ್ಲಿ ಹೋಗಲಿ ನಿನ್ನನ್ನೇ ದೃಷ್ಟಿಸಿ ಓಡುವೆ, ಹಂಬಲದಿ ನಿನ್ನನ್ನೇ ದೃಷ್ಟಿಸಿ ಓಡುವೆ, ಯೇಸುವೇ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದ ನಿನ್ನನ್ನೇ ದೃಷ್ಟಿಸಿ ಓಡುವೆ, ಈ ಲೋಕದ ಜೀವಿತದ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಮೇಲಿಗೆ ಬದಲಾಗಿ ಕೇಡು ಬಂದರು, ಸೈತಾನನು ಬಲೆಯನ್ನು ಒಡ್ಡುವಾಗಲು, ಮೇಲಿಗೆ ಬದಲಾಗಿ ಕೇಡು ಬಂದರು, ಸೈತಾನನು ಬಲೆಯನ್ನು ಒಡ್ಡುವಾಗಲು, ಯಾರಲ್ಲಿ ಹೋಗಲಿ ನಿನ್ನನ್ನೇ ದೃಷ್ಟಿಸಿ ಓಡುವೆ, ಹಂಬಲದಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿಯು ದಿನದ 24 ಗಂಟೆಗಳ ಕಾಲ ಪ್ರಾರ್ಥನಾ ಸೇವಾ ಕೇಂದ್ರವನ್ನು ತೆರೆದಿರುವುದು. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಟೋಲ್ ಫ್ರೀ ಸಂಖ್ಯೆ 1800-270-0333ಕ್ಕೆ ಕರೆ ಮಾಡಿರಿ ಹಾಗೂ ನಿಮ್ಮ ಪರಿಚಯದವರಿಗೂ ಪರಿಚಯಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.